ಸೊ ಹಲೋ ವೆಲ್ಕಮ್ ಟು ಮೈ ಚಾನಲ್ ಪೆಟ್ರೋಹಾಲಿಕ್ ಡೆವೆಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಬೆಳಿಗ್ಗೆ ತಿಂಡಿ ಮಾಡೋಣ ಅಂಥೇಳಿ ಚಿಬ್ಲು ಇಡ್ಲಿ ಕಡೆ ಬಂದಿದ್ದೀನಿ. ಸೊ ಇಲ್ಲಿ ಚಿಬ್ಲು ಇಡ್ಲಿ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಚಿಬ್ಲು ಇಡ್ಲಿ ಅಂದರೆ ಅದೊಂದು ಡಿಫ್ರೆಂಟ್ ವೇ ಆಫ್ ಕುಕ್ಕಿಂಗ್, ಬೇರೆ ಥರ ಕುಕ್ ಮಾಡ್ತಾರೆ. ಮಾಮೂಲಿ ಇಡ್ಲಿ ಪಾತ್ರೆಯಲ್ಲಿ ಮಾಡೋ ಥರ ಮಾಡಲ್ಲ. ನಾನು ಆಲ್ರೆಡಿ ಇಡ್ಲಿ ಹಾಕ್ಸ್ಕೊಂಡಿದ್ದೀನಿ. ನಿಮ್ಮ ವೇ ಆಫ್ ಕುಕ್ಕಿಂಗ್ನ ಹೆಂಗೆ ಅದೇನಕ್ಕೆ ಚಿಬ್ಲು ಇಡ್ಲಿ ಅಂತಾರೆ ಅಂತ ಅದನ್ನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಇಡ್ಲಿ ತಿಂದ್ಬಿಡೋಣ. ಇಡ್ಲಿ ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು ಇಡ್ಲಿ ಮಾಮೂಲಿ ಇಡ್ಲಿಗಿಂತ ಸ್ವಲ್ಪ ಸಾಫ್ಟ್ ಇರುತ್ತೆ. ಆಮೇಲೆ ವೇ ಆಫ್ ಕುಕ್ಕಿಂಗ್ ಇರುತ್ತಲ್ಲ, ಅದು ನೀವು ಹಿಂದೆ ಮುಂದೆ ಎರಡು ಕಡೆನೂ ಪ್ರಾಪರಾಗಿ ಕುಕ್ಕಾಗಿರುತ್ತೆ. ಫುಲ್ಲು ಸಾಫ್ಟ್ ಇದೆ. ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಲೇಟಾಗಿ ಬಂದಿರೋದ್ರಿಂದ. ಬಟ್ ನಾರ್ಮಲ್ ಇಡ್ಲಿ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೇ ಮಚ್ ಸಾಫ್ಟರ್. ಸುಖ ಬೆಳಗ್ಗೆ ತಿಂತಾ ಇದ್ರೆ ಇಡ್ಲಿನ ಸುಖ. ಇಡ್ಲಿ ಎಲ್ಲದಕ್ಕಿಂತ ಸೇಫು ತಿನ್ನೋದಕ್ಕೆ. ಏನಕ್ಕೆ ಅಂದರೆ ಅದರಲ್ಲಿ ಆಯಿಲ್ ಹಾಕಿರಲ್ಲ, ಆಮೇಲೆ ಫ್ರೈ ಮಾಡಲ್ಲ, ಜಸ್ಟ್ ನೀರು ಬಾಯ್ಲ್ ಮಾಡ್ತಾರೆ, ಆಮೇಲೆ ಬಿಸಿ ಮಾಡ್ತಾರೆ, ನಿಮಗೆ ಗೊತ್ತು. ಸೊ ಅದಕ್ಕೆ ದಿ ಬೆಸ್ಟು ಇಡ್ಲಿ. ನಾನು ಇಡ್ಲಿನೇ ಪ್ರಿಫರ್ ಮಾಡ್ತೀನಿ. ಹುಷಾರಿಲ್ದಾಗೆಲ್ಲ ಇಡ್ಲಿ ಅಂತಾರಲ್ಲ, ಅದೊಂದೇ ರೀಸನ್ನಿಗೆ ಇಡ್ಲಿ ಅನ್ನೋದೆಲ್ಲರೂ. ಓಕೆ, ನಮ್ಮ ಗಾಡಿನ ಟೇಬಲ್ ಇವತ್ತು. ಇಲ್ಲಂತೂ ಬೇಜಾನ್ ಐಟಮ್ ಇಟ್ಕೋಬೋದು, ಆದರೆ ಚಟ್ನಿ ಚೆಲ್ಲೋಗ್ಬಿಡುತ್ತೆ. ಈ ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ. ನಮ್ಮ ಬಾಡಿಗೆ 2 ಇಡ್ಲಿ ಎಲ್ಲ ಸಾಕಾಗೋದೇ ಇಲ್ಲ. ಏನಿದ್ರು ಒಂದು 3 ರಿಂದ 4 ಇಡ್ಲಿ ಬೇಕೇ ಬೇಕು. ಫಸ್ಟ್ 2 ತಿನ್ನೋಣ, ಆಮೇಲೆ ನೋಡೋಣ ಎಲ್ಲಿ ಲೊಕೇಶನ್ ಇದು, ಏನು ಕತೆ, ಫುಲ್ ಅಡ್ರೆಸ್ ಬೇಕು ಅಂದರೆ ನನಗೆ DM ಮಾಡಿ, ನಾನು ಎಲ್ಲಿ ಏನು ಎತ್ತ ಹೇಳ್ತೀನಿ. ಇಲ್ಲಿ ಮಾತ್ರ ಜನ ಮುಕ್ಲಾರೆ ಬರ್ತಾರೆ. ಬೆಳಗ್ಗೆ ಎಲ್ಲ ಖಾಲಿನೇ ಆಗೋಗಿರುತ್ತೆ. ಇವತ್ತಿರೋದೇ ಅದೃಷ್ಟ ನನಗೆ. ಸೈಕ್ ನಾನು ಇಡ್ಲಿ ಖಾಲಿ ಮಾಡೋಣ. ಚಟ್ನಿ ಕರ್ಬೇವಿನ ಸೊಪ್ಪು ಸಿಗ್ತಾ ಇದ್ರೆ ಆರೋಗ್ಯಕ್ಕೆ ಏನೋ ಸಿಗ್ದಂಗೆ ಆಗ್ತಾ ಇರುತ್ತೆ. ಮಜಾ. ಹೆಂಗಾಯ್ತು ಬೈಟು? ಸೂಪರ್ ಆಗೈತೆ. ಹಂಗೆ ಇಂತ ಇದ್ರೆ ಸುಖನೂ ಸುಖ. ಮಾಮೂಲಿ ಇದು ಬೆಲೆ ಬಿಸಿ ಮಾಡೋದು, ಬಟ್ ಪಾತ್ರೆ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಏನು ಎದ್ದ ಅಂತ ತೋರಿಸ್ತೀನಿ, ಬಟ್ ವೆಯ್ಟ್ ಮಾಡಿ ಕೊನೆವರೆಗೂ. ಇಡ್ಲಿ ತಿನ್ನೋಣ ಬನ್ನಿ ಅಲ್ಲಿವರೆಗೂ. ಹೌದಾ, ಇನ್ನೊಂದೆರಡು ಇಡ್ಲಿ ಹಾಕ್ಸ್ಕೊಳೋಣ ಅಲ್ವಾ? ಬನ್ನಿ. ಅಣ್ಣ ಇನ್ನೊಂದೆರಡು ಇಡ್ಲಿ ಹಾಕೋಣ. ಮೇ ಬಿ ನಾನು ಇದನ್ನು ಮ್ಯೂಟ್ ಮಾಡ್ಬೋದು, ಯಾಕಂದ್ರೆ ಅಲ್ಲಿ ಹಾಡು ಹಾಕಿದ್ರು ಏನೋ ತೆಲುಗು ಸಾಂಗು ಏನೋ. ಸೊ ಮ್ಯೂಟ್ ಮಾಡ್ತೀನಿ, ಕಾಪಿ ರೈಟ್ ಬಂದ್ಬಿಡುತ್ತಿಲ್ಲ ಅಂದರೆ. ಇಡ್ಲಿ ಖಾಲಿ ಮಾಡಿಬಿಟ್ಟು ತಿನ್ನೋಣ ಬನ್ನಿ.
ತಿಂತಾ ಇದ್ರೆ ಇನ್ನೂ ತಿಂತಾನೇ ಇರಬೇಕು ಅನ್ಸುತ್ತಲ್ಲಪ್ಪ. ಇದ್ರ ಜೊತೆಗೆ ಏನಾದರೂ ಮಟನ್ ಕಾಲು ಸೂಪ, ಮಟನ್ ಕುರ್ಮಾನ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಆಹಾ, ಇಡ್ಲಿ ಖಾಲಿ ಮಾಡ್ಬಿಟ್ಟು ಸಿಗ್ತೀನಿ ತಡೀರಿ ನಿಮಗೆ. ಇದನ್ನು ಹೆಂಗೆ ಮಾಡ್ತಾರೆ, ಏನು ಕತೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡೋಣ. ನೆಮ್ಮದಿ ಆಗೋಯ್ತು 4 ಇಡ್ಲಿ ತಿಂದಿದ್ದಕ್ಕೆ. ಹೊಟ್ಟೆ ಕಂಪ್ಲೀಟ್ ಫುಲ್ಲು. ಇವ್ರ ಸ್ಪೆಷಾಲಿಟಿ ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಎರಡೂ ಇರುತ್ತೆ. ಒಂದು ಕೆಂಪು ಚಟ್ನಿ ಮಾಮೂಲಿ, ಇನ್ನೊಂದು ಅಂದರೆ ಕೆಂಪು ಮೆಣಸಿನ್ಕಾಯಲ್ಲಿ ಮಾಡಿರೋದು, ಇನ್ನೊಂದು ಹಸಿರು ಮೆಣಸಿನ್ಕಾಯಲ್ಲಿ ಮಾಡಿರೋದು. ಏನು ಅಷ್ಟೇನು ಖಾರ ಇರೋಲ್ಲ, ಮೈಲ್ಡಾಗಿರುತ್ತೆ, ತಿನ್ಬೋದು. ಬನ್ನಿ ಇವಾಗ ವೇ ಆಫ್ ಕುಕ್ಕಿಂಗ್ ಅದು ಹೆಂಗೆ ಮಾಡ್ತಾರೆ ಅದನ್ನು ನಿಮಗೆ ತೋರಿಸ್ತೀನಿ. ತಿಂದಿದ್ದಾಯಿತು. ಸೊ ಇವಾಗ ಏನು ಎತ್ತ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇಟ್ಟಿದ್ದಾರೆ. ಇದು ಏನಪ್ಪ ಅಂತ ಅಂದರೆ ಬಿದ್ರಿಂದು ಬೌಲು, ಬಿದ್ರಿನ ಪಟ್ಟಿಯಲ್ಲಿ ಮಾಡಿರ್ತಾರೆ. ಆ್ಯಕ್ಚುಲಿ ಏನು ಕ್ಲೀನಾಗಿ ಮಾಡಿದ್ದಾರೆ ಅಂದರೆ ಮೆಷಿನ್ ಮಾಡಿದ್ದಂಗೆ ಇದೆ, ಬಟ್ ಇದು ಆ್ಯಕ್ಚುಲಿ ಹ್ಯಾಂಡ್ ಮೇಡು. ನೀವು ನೋಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಫಸ್ಟು ಇದನ್ನು ಏನು ಮಾಡ್ತಾರೆ ಅಂದರೆ ಕ್ಲೀನಾಗಿ ವಾಶ್ ಗೀಸ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಲೇಯರ್ ಬಟ್ಟೆ ಹಾಕ್ತಾರೆ. ಯಾಕಂದರೆ ಇದೆಲ್ಲ ಆಲೋ ಇದೆ ನೋಡಿ, ಕಾಣಿಸ್ತಿದೆ ನಿಮ್ಗೆ ಆ ಕಡೆಯಿಂದ ಈ ಕಡೆ. ಸೊ ಏನಕ್ಕಪ್ಪ ಆಲೋ ಇದೆ ಅಂದರೆ ಕೆಳಗಡೆಯಿಂದನೂ ಕ್ಲೀನಾಗಿ ಕುಕ್ ಆಗುತ್ತೆ, ಮೇಲ್ಗಡೆಯಿಂದನೂ ಕ್ಲೀನಾಗಿ ಕುಕ್ ಆಗುತ್ತೆ. ಮಾಮೂಲಿ ಪಾತ್ರೆ ಸ್ಟೀಲ್ದಾದರೆ ಕೆಳಗಡೆ ಮೇಲ್ಗಡೆ ಎರಡು ಕುಕ್ ಆಗೋಲ್ಲ. ಕೆಳಗಡೆ ಸ್ಟೀಲ್ ಇರುತ್ತಲ್ಲ, ಸೊ ಅದಕ್ಕೆ ಬಿಸಿಯಾಗಿ ಇಡ್ಲಿ ಬಿಸಿ ಆಗುತ್ತೆ. ಇದ್ರಲ್ಲಿ ಹಂಗಲ್ಲ, ಡೈರೆಕ್ಟ್ ಹೀಟು ಅಲ್ಲಿಗೆ ಹೋಗ್ಬಿಡುತ್ತೆ. ಸೊ ಇದನ್ನು ಫಸ್ಟ್ ಅರೇಂಜ್ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ಪು. ಅದಾದಮೇಲೆ ಇದು ನೋಡಿ ಬಿದ್ರ ಕಡ್ಡಿ ಇದೆ. ಬಿದ್ರ ಕಡ್ಡಿನ ಏನು ಮಾಡ್ತಾರೆ ಅಂದರೆ ಬೇಸ್ಮೆಂಟು ಅದ್ರ ಮೇಲ್ಗಡೆ ಪಿಲ್ಲರ್ಗಳ ಥರ ಅಡ್ಡಂಬಡ್ಡ ಹಿಂಗೆ ಇಡ್ತಾರೆ. ಏನಂತಾರೆ ಸಿವಿಲ್ ಇಂಜಿನಿಯರ್ಸಿಗೆ ಕೇಳ್ಬೇಕು ಇದನ್ನು. ಅಡ್ಡಡ್ಡ ಇಟ್ಬಿಟ್ಟು ಒಂದ್ರ ಮೇಲೊಂದು ಇಟ್ಕೊಂಡು ಬರ್ತಾರೆ. ಸೊ ಬೇಸ್ ಲೇಯರ್ ಒಂದು ಲೇಯರು, ಅದ್ರ ಮೇಲೆ ಕಡ್ಡಿ, ಅದ್ರ ಮೇಲೆ ಮತ್ತೆ ಆ ಥರ ಇಡ್ತಾರೆ. ಸೊ ಇಟ್ಟು ಈ ಪಾತ್ರನ ತುಂಬಿಸ್ಕೊತಾರೆ. ಇಲ್ಲಿದೆ ನೋಡಿ. ಸೊ ಇದ್ರದ್ದು ಫುಲ್ಲು ಇಡ್ಲಿನೇ ಮಾಡೋದು. ಇಲ್ಲಿ ಆಲ್ರೆಡಿ ಬಿಸಿಲಲ್ಲಿ ಒಣಗಕ್ಕೆ ಇಟ್ಟಿದ್ದಾರೆ, ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ನಾಳೆಗೂ ಅದನ್ನೇ ರಿಯೂಸ್ ಮಾಡ್ತಾರೆ. ಸೊ ಎಲ್ಲಿ ತನಕ ರಿಯೂಸ್ ಮಾಡ್ತಾರೆ ಅಂದರೆ ಅದು ಒಣಗಿ ಬಿದೋಗೋವರೆಗೂ ರಿಯೂಸ್ ಆಗ್ತಾನೆ ಇರುತ್ತೆ. ತೋರಿಸ್ತೀನಿ ನೋಡಿ. ನೋಡಿ ಹಿಂಗಿರುತ್ತೆ. ಇದಕ್ಕೆ ಚಿಬ್ಲು ಇಡ್ಲಿ ಫೇಮಸ್ ಅಂತ ಹೇಳೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಚಿಬ್ಲು ಇಡ್ಲಿ ಸೀನ್ಸು ಹಿಂಗಿರುತ್ತೆ ಚಿಬ್ಲು ಇಡ್ಲಿ. ಸೊ ಇದೇ ಥರ ಮತ್ತೆ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಏನು ಬೇಕು ಅಂತ. ನಾನು ಖಂಡಿತ ಹುಡ್ಕೊಂಡೋಗಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋನ ತೊಗೊಂಬರೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಪೆಟ್ರೋಹಾಲಿಕ್ ಡೆವಿಲ್.